ಹಾಯ್ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಡಿಸೆಂಬರ್ 25 ಶೂಟ್ ಮಾಡ್ಕೊಂಡಿರೋವಂಥ ವಿಡಿಯೋ. ಸ್ವಲ್ಪ ಬ್ಯುಸಿ ಇದ್ದೆ ನಾನು, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾ ಇದೆ. ಸೊ ಯಾಕೆ ಅನ್ನೋದನ್ನು ನಾನು ನನ್ನ ಮಿನಿ ಬ್ಲಾಗಲ್ಲಿ ಹೇಳಿದ್ದೀನಿ. ಸೊ ಇವತ್ತು ನಮ್ಮ ಮಾವನವ್ರ ಬರ್ಡೇ ಇತ್ತು. Happy birthday to you. Happy birthday to you. Happy birthday, happy birthday, happy birthday, happy birthday, happy birthday, happy birthday, happy birthday. कुछ बात है पापा तिनस रे यार वेट आई कम इन पापा हां 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 तिनसो मतलब बडवाना कोणी ಟೈಮ್ ಕೊಡಬೇಕು ತಡಿ 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 ಅಜಿಕ್ ತಿನ್ಸೋ ಅಜಿಕ್ ತಿನ್ಸೋ ಪುಟ್ಟ ಕೇಕ್ನ ತೊಗೊಂಡು ಬಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ನ ಮಾಡಿ ಮುಗಿಸಿದ್ವಿ. ಸೊ ಮನೇಲಿ ಎಲ್ರಿಗೂ ಸ್ವಲ್ಪ ಕಾಫ್ ಇತ್ತು, ಹಾಗಾಗಿ ಯಾರೂ ಜಾಸ್ತಿ ಕೇಕ್ನ ತಿನ್ನೋ ಹಾಗಿರಲಿಲ್ಲ. ಹಾಗಾಗಿ ಒಂದು ಚಿಕ್ಕ ಕೇಕ್ನ ತೊಗೊಂಡು ಬಂದಿದ್ವಿ. ಸೊ ಅದಿಷ್ಟು ಮುಗಿಸ್ಕೊಂಡು ಚಿಕ್ಕಪೇಟೆ ಕಡೆ ಹೊರಟ್ವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರು ಹೊರಟ್ವಿ. ಸೊ ಇವತ್ತು ನಾವು ನಮ್ಮ ಮನೆಯಿಂದ ಮಾರ್ಕೆಟ್ಗೆ ಫ್ರೀ ಬಸ್ಸಲ್ಲಿ ಹೋಗಿದ್ದು. ಸೊ ಮಹಿಳೆಯರಿಗೆ ಉಚಿತ ಅಂತ ಇದೆ ಅಲ್ಲ, ನಾವು ತುಂಬ ಸಲ ಈ ಒಂದು ಫ್ರೀ ಬಸ್ನ ಯೂಸ್ ಮಾಡ್ಕೊಂಡಿಲ್ಲ. ಇದು ಸೆಕೆಂಡ್ ಟೈಮ್ ಆರ್ ಥರ್ಡ್ ಟೈಮ್ ಇರಬೇಕು ಅಂತ ಅನಿಸುತ್ತೆ. ಹಾಗೆ ನಾವಿಲ್ಲಿ ಫಸ್ಟ್ ಹೋಗಿದ್ದು ಈ ಒಂದು ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗುತ್ತಲ್ಲ ಈ ಒಂದು ಶಾಪ್ಗೆ. ಸೊ ಮನೇಲಿ ಹಸ್ಬೆಂಡ್ಗೆ ಮತ್ತು ಅತ್ತೆಗೆ ಕಾಫ್ ಆಗಿತ್ತು. ಅವರು ಒಂದು 2 ಸಲ ಹೋಗ್ಬಿಟ್ಟು ಕ್ಲಿನಿಕಲ್ಲಿ ನೆಬಲೈಸೇಷನ್ ತೊಗೊಂಡು ಬಂದಿದ್ರು. ಸೊ ನಾವೇ ಓನಾಗಿ ಪರ್ಚೇಸ್ ಮಾಡಿದರೆ ಒಳ್ಳೆಯದು, ಅಲ್ಲಿ ಯಾರ್ಯಾರು ಯೂಸ್ ಮಾಡಿರ್ತಾರೋ ಏನೋ ಅಂತ ಹೇಳಿಬಿಟ್ಟು ನೋಡಿ ಈ ಒಂದು ನೆಬಲೈಸೇಷನ್ನ ತೊಗೊಂಡ್ವಿ. ಇನ್ನು ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿದೆ. ಹಾಗೆ ಈ ಒಂದು ನೆಬಲೈಸೇಷನ್ಗೆ 1 ಇಯರ್ ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಹೋಗಿದ್ದು ರೆಡಿಮೇಡ್ ಬ್ಲೌಸ್ ಸಿಗುವಂಥ ಜಾಗಕ್ಕೆ. ಕೆಲವೊಂದಷ್ಟು ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ನ ತೊಗೋಬೇಕಿತ್ತು ನಾವು. ಸೊ ನಾನು ಒಂದು ಕೂಡ ಬ್ಲೌಸ್ನ ತೊಗೊಂಡೆ. ನಾವು ರೆಗ್ಯುಲರಾಗಿ ಒಂದು 3-4 ಟೈಮ್ಸಿಂದ ಈ ಒಂದು ಶಾಪಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೀವಿ. ಬ್ಲೌಸಸ್ ಕೂಡ ಚೆನ್ನಾಗಿರುತ್ತೆ, ರೀಸನಬಲ್ ಪ್ರೈಸು, ಕ್ವಾಲಿಟಿ ಕೂಡ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಯಾವಾಗಾದರೂ ಹೋದರೆ ನಾನು ಅವರ ಶಾಪ್ ಅವ್ರನ್ನ ಕೇಳಿಬಿಟ್ಟು ನಿಮಗೆ ಪೂರ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈ ಒಂದು ಸ್ಯಾರಿಗೆ ಬ್ಲೌಸ್ ಮ್ಯಾಚಿಂಗ್ ಬೇಕಿತ್ತು. ಇವಾಗ ನಾನು ಸ್ವಲ್ಪ ದಪ್ಪ ಆಗಿರೋದ್ರಿಂದ ನಾನು ಹಳೇ ಸ್ಯಾರಿ ಬ್ಲೌಸಸ್ ಯಾವುದು ನನಗೆ ಫಿಟ್ ಆಗ್ತಾ ಇಲ್ಲ. ಸೊ ಇದಕ್ಕೆ ಮ್ಯಾಚಿಂಗ್ ಕ್ಲಾತ್ ತೊಗೊಂಡು ಮತ್ತೆ ಅದನ್ನು ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದರೆ ಆಲ್ಮೋಸ್ಟು ನಿಯರ್ಲಿ 1000 ರುಪೀಸ್ ಮೇಲೆ ಆಗಿಬಿಡುತ್ತೆ. ನನಗೆ ಅದಕ್ಕಿಂತ ಕಮ್ಮಿ ಪ್ರೈಸ್ಗೆ ವಿತ್ ಪರ್ಫೆಕ್ಟ್ ಮ್ಯಾಚಿಂಗ್ ಆಗಿರೋವಂಥ ಬ್ಲೌಸೇ ರೆಡಿ ಸಿಗಬೇಕಾದ್ರೆ ಸುಮ್ಮನೆ ಏನಕ್ಕೆ ಬಟ್ಟೆ ತೊಗೊಂಡು ಹೊಲಿಸ್ಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಮ್ಯಾಚ್ ಮಾಡಿದೆ. ಇದು ವೆಲ್ವೆಟ್ ಬ್ಲೌಸು ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಕೊಟ್ಟಿದ್ದು 350, ಅವರು 380 ಏನೋ ಹೇಳಿದರು. 350 ಬಾರ್ಗೇನ್ ಮಾಡಿ ತೊಗೊಂಡಿದ್ದು. ನೀವು ಸ್ಯಾರಿ ತೊಗೊಂಡು ಹೋದರೆ ಸಾಕು, ಅವರು ಅದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚಿಂಗ್ ಆಗಿರೋ ಬ್ಲೌಸ್ನ ಕೊಡ್ತಾರೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಈ ಒಂದು ಶಾಪ್ ಅವರು. ಹಾಗೆ ಸ್ವಲ್ಪ ಮುಂದೆ ಬರುವಾಗ ಈ ರೀತಿ ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ಏನಕ್ಕಾದರೂ ಬರುತ್ತೆ ಮನೇಲಿ ಡೆಕೋರೇಟಿವ್ಗೆ ಡಿಸೈನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ತೊಗೊಂಡ್ವಿ. ಇದು ಆ್ಯಕ್ಚುಲಿ ಅವರು 100 ರುಪೀಸ್ಗೆ 3 ಹೇಳಿದರು. ನಾವು 4 ಮಾಡಿ ತೊಗೊಂಡ್ವಿ. ವರ್ತ್ ಇಟ್ ಅಂತ ಅನ್ನಿಸ್ತು. 25 ರುಪೀಸ್ ಈಚ್ ಆಗುತ್ತೆ. ಸೊ ನಾವು 8 ತೊಗೊಂಡ್ವಿ. ಹಾಗೆ ಇಲ್ಲಿ ನಮ್ಮ ನಾದಿನಿಯವರು ಅವ್ರಿಗೇನೋ ಇಯರಿಂಗ್ ಬೇಕು ಅಂತ ನೋಡ್ತಾ ಇದ್ದಾರೆ.
ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಜಸ್ಟ್ 50 ರುಪೀಸು 100 ರುಪೀಸು. ಇವಾಗೆಲ್ಲ ಕಾಲೇಜ್ಗೆ ಹೋಗೋರು, ಆಫೀಸ್ಗೆ ಹೋಗೋರು ಡೈಲಿ ವೇರ್ಗೆ ಅಂತ ಡ್ರೆಸ್ ಮ್ಯಾಚಿಂಗ್ಸ್ ಎಲ್ಲ ಹಾಕ್ಕೊಂಡು ವೇರ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಈ ರೀತಿ ಬ್ರಾಸ್ ಸ್ಟ್ಯಾಚ್ಯೂಸ್ ಎಲ್ಲ ಸಿಗುತ್ತಲ್ಲ, ಈ ಥರ ಒಂದು ಶಾಪ್ಗೆ ಹೋಗಿದ್ವಿ. ಸೊ ನಮ್ಮ ಮನೆಗೆ ಒಂದು ಸ್ಟ್ಯಾಚ್ಯೂ ಬೇಕಿತ್ತು, ಅದಕ್ಕೆ ನೋಡಲಿಕ್ಕೆ ಅಂತ ಹೋಗಿದ್ದೀವಿ. ಸೊ ತುಂಬಾ ಒಳ್ಳೆ ಕಲೆಕ್ಷನ್ ಇತ್ತು ಈ ಒಂದು ಶಾಪಲ್ಲಿ. ಹ್ಯೂಜ್ ವೆರೈಟೀಸ್ ಅಂತಲೇ ಹೇಳ್ಬೋದು. ನಮಗೆ ಈ ಒಂದು ಗಣೇಶ ತುಂಬಾ ಇಷ್ಟ ಆಯಿತು. ಸೊ ಇದು ಅರೌಂಡ್ 9000 ಏನೋ ಹೇಳ್ತಾ ಇದ್ರು ಅವರು. ಬಟ್ ನನ್ನ ಹಸ್ಬೆಂಡ್ನ ಕರ್ಕೊಂಡು ಬರಲಿಲ್ಲ, ಹಾಗಾಗಿ ನೋಡೋಣ ಹಸ್ಬೆಂಡ್ನ ಕರ್ಕೊಂಡು ಬಂದು ಮತ್ತೆ ತೊಗೊಂಡು ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಬಂದೆ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು. ನಾವು 2-3 ಶಾಪೆಲ್ಲ ನೋಡಿದ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಊಟ ಮಾಡೋಣ ಅಂತ ಹೇಳಿದ್ವಿ. ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಹೋಟೆಲ್ ಹುಡ್ಕೊಂಡ್ರೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಶುಗರ್ ಕೇನ್ ಜ್ಯೂಸ್ ತೊಗೊಂಡು ಕುಡಿದು ಸೊ ಮೆಟ್ರೋಯಿಂದ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತು ಬಸ್ಸಲ್ಲಿ ಹೋದರೆ ತುಂಬ ರೌಂಡ್ ಆಗುತ್ತೆ, ಸುತ್ಕೊಂಡು ಹೋಗೋ ಅಷ್ಟರಲ್ಲಿ 1 ಅವರ್ 1.5 ಅವರ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೆಟ್ರೋ ಹೋದ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ನಮ್ಮ ಶಾಪಿಂಗ್ನ ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.